ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಒತ್ತಿರಿ. ಪ್ರೀತಿಯ ವೀಕ್ಷಕರೇ, ನಾನು ನನ್ನ ಗೆಳೆಯರೊಂದಿಗೆ ಮೊನ್ನೆ ತಾನೇ ಶ್ರೀ ಆನೆಗುಡ್ಡೆ ವಿನಾಯಕ ದೇವಸ್ಥಾನ ಕುಂಬಾಸಿ ಇಲ್ಲಿ ಭೇಟಿ ನೀಡಿತ್ತು. ಹಿಂದೆ ಬರುವ ದಾರಿಯಲ್ಲಿ ಉಡುಪಿಯಾಗಿ ಕಾಪು ಸಮುದ್ರ ತೀರಕ್ಕೆ ಭೇಟಿ ನೀಡಿದೆವು. ಈ ಕಾಪು ಬೀಚ್ ಉಡುಪಿಯಿಂದ ಸುಮಾರು 10-15 ಕಿಲೋಮೀಟರ್ ದೂರದಲ್ಲಿದ್ದು ಸುಂದರ ಪ್ರಕೃತಿ ಸೌಂದರ್ಯವನ್ನು ಹೊಂದಿದೆ. ಇಲ್ಲಿ ನಾವು ನಮ್ಮ ವಾಹನವನ್ನು ಪಾರ್ಕ್ ಮಾಡಿ ಸಮುದ್ರ ತೀರದತ್ತ ಸಾಗಿದೆವು. ಪ್ರಕೃತಿಯ ಸೊಬಗನ್ನು ಸವಿಯುತ್ತಾ ಕಡಲ ಕಿನಾರೆಯ ಅಂದವನ್ನು ವೀಕ್ಷಿಸುತ್ತಾ ಬರುತ್ತಿರುವ ವೇಳೆಯಲ್ಲಿ ಕಾಪು ಸಮುದ್ರ ತೀರದಲ್ಲಿ ಗಣೇಶ ದೇವರ ಸುಂದರ ಕಲಾಕೃತಿಯನ್ನು ಎರಡು ಕಲಾವಿದರು ಸುಂದರವಾಗಿ ಮರಳಿನಿಂದ ರಚಿಸಿದ್ದಾರೆ. ಆ ಸುಂದರವಾದ ರಚನೆಯನ್ನು ನಾವು ಕಣ್ತುಂಬ ನೋಡುತ್ತಾ ಮತ್ತು ಸುತ್ತಮುತ್ತಲ ಪ್ರದೇಶವನ್ನು ವೀಕ್ಷಿಸುತ್ತಾ ಮುಂದೆ ಸಾಗಿದೆವು. ಅಲ್ಲಿ ಅನತಿ ದೂರದಲ್ಲಿ ಕಾಣುತ್ತಿರುವುದು ಕಾಪುವಿನ ದೀಪಸ್ತಂಭ. ದೊಡ್ಡದಾಕಾರದ ಬಂಡೆಯ ಮೇಲೆ ಆ ದೀಪಸ್ಥಾನವನ್ನು ನಿರ್ಮಿಸಲಾಗಿದೆ. ನನ್ನ ನಲ್ಮೆಯ ವೀಕ್ಷಕರಾದ ನಿಮ್ಮಲ್ಲಿ ವಿನಂತಿ, ಕಾಪು ಕಡಲ ತೀರದ ಸೊಬಗನ್ನು ನೀವೆಲ್ಲರೊಮ್ಮೆ ಕಣ್ತುಂಬಿ ಸವಿಯಬೇಕು. ತುಂಬ ಪ್ರಕೃತಿ ದತ್ತವಾದ ಸುಂದರ ಈ ತಾಣವಿದೆ. ಎಲ್ಲರೂ ನೋಡಲೇಬೇಕಾದ ಒಂದು ಸುಂದರ ರಮಣೀಯ ಕಡಲ ತೀರ. ಇಲ್ಲಿ ನಾವು ದೀಪಸ್ತಂಭ ಮೇಲೆ ಸಹ ಹೋಗಬಹುದು. ಇಲ್ಲಿ ಹಲವಾರು ಪ್ರವಾಸಿಗರು ನೀರಲ್ಲಿ ಆಟವಾಡುವುದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ನಾವು ಹೋದ ಸಮಯ ಮಳೆಗಾಲ, ಕಡಲ ತೀರ ತುಂಬು ನೀರಾಗಿ ಗೋಚರಿಸುತ್ತದೆ. ಹಾಗಾಗಿ ಯಾರನ್ನು ಅಲ್ಲಿ ಸ್ನಾನಕ್ಕೆ ಇಳಿಯಲು ನಾವು ಹೋದ ಸಮಯ ಮಳೆಗಾಲ ಆದ್ದರಿಂದ ಕಡಲು ಮೈತುಂಬಿ ಹರಿದು ದೊಡ್ಡ ದೊಡ್ಡ ಅಲೆಗಳು ಸಮುದ್ರ ತೀರದಲ್ಲಿರುವ ಬಂಡೆಗಳಿಗೆ ಬಂದು ಒಲಿಸುತ್ತಿದ್ದವು. ಈ ಸುಂದರ ರಮಣೀಯ ದೃಶ್ಯವನ್ನು ನೋಡಲು ಕಣ್ಣುಗಳೇ ಸಾಕಾಗುತ್ತಿರಲಿಲ್ಲ. ಆತ್ಮೀಯರೇ, ವೀಕ್ಷಣೆಗಾಗಿ ಧನ್ಯವಾದಗಳು. ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಒತ್ತಿರಿ.